ಪಾಕಿಸ್ತಾನದಲ್ಲಿ ಮತ್ತೆ ಸ್ಫೋಟ ಆಗಿದೆ. ಕ್ಷಣ ಕ್ಷಣಕ್ಕೂ ಟೆನ್ಷನ್ ಹೆಚ್ಚಾಗ್ತಾನೆ ಇದೆ. ಲಾಹೋರ್ನಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗ್ಬಿಟ್ಟಿದೆ. ಮಿಲಿಟರಿ ವಿಮಾನ ನಿಲ್ದಾಣದ ಬಳಿಯೇ 3 ಸ್ಫೋಟಗಳಾಗಿರೋದು. ಹೀಗಾಗಿ ಸ್ಫೋಟ ಆಗ್ತಾ ಇದ್ದಂತೆ ಆತಂಕದಲ್ಲಿ ಅಲ್ಲಿದ್ದಂಥ ಜನ ಓಡೋಡ್ ಹೋಗಿದ್ದಾರೆ. ಸ್ಫೋಟದ ನಂತರ ಮೊಳಗಿದಂಥ ಸೈರನ್ಗಳು. ಲಾಹೋರ್ನಲ್ಲಿ ಈಗ ಆತಂಕದ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಒಂದೇ ಬಾರಿಗೆ ಮೂರು ಕಡೆ ಸ್ಫೋಟ ಆಗಿರೋದ್ರಿಂದ ಮತ್ತಷ್ಟು ಆತಂಕ ಹೆಚ್ಚಾಗ್ತಾ ಇದೆ. ಪಾಕಿಸ್ತಾನದಲ್ಲಿ ಸ್ಫೋಟ ಆಗಿರೋದ್ರಿಂದ ಕ್ಷಣ ಕ್ಷಣಕ್ಕೂ ಕೂಡ ಟೆನ್ಷನ್ನ ವಾತಾವರಣವೇ ನಿರ್ಮಾಣ ಆಗ್ತಾ ಇದೆ. ಸೈರನ್ ಮೊಳಗಿದ್ರು ಕೂಡ, ಡೇಂಜರ್ ಅನ್ನುವಂಥ ಒಂದು ಸೂಚನೆ ಸಿಕ್ಕರೂ ಕೂಡ, ಅಥವಾ ಯಾರೋ ಅಟ್ಯಾಕ್ ಮಾಡಿದ್ರು ಕೂಡ ಜನರು ಆತಂಕದಲ್ಲಿದ್ದಾರೆ. ಲಾಹೋರ್ನಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗ್ಬಿಟ್ಟಿರೋದು. ಮಿಲಿಟರಿ ವಿಮಾನ ನಿಲ್ದಾಣದ ಬಳಿಯೇ 3 ಸ್ಫೋಟಗಳಾಗಿವೆ. ಯಾರು ಸ್ಫೋಟ ಮಾಡಿದ್ರು, ಏನು ಕತೆ, ಯಾವುದ್ರ ಬಗ್ಗೆ ಇನ್ನೂ ಕೂಡ ಪಾಕಿಸ್ತಾನಕ್ಕೆ ಮಾಹಿತಿ ಸಿಗ್ತಾ ಇಲ್ಲ. ಸ್ಫೋಟ ಆಗ್ತಾ ಇದ್ದಂತೆ ಅಲ್ಲಿದ್ದಂಥ ಎಲ್ಲ ಜನರು ಕೂಡ ಓಡೋಡ್ ಹೋಗಿದ್ದಾರೆ. ಸೈರನ್ಗಳು ಮೊಳಗಿದ್ದಾವೆ. ಲಾಹೋರ್ನಲ್ಲಿ ಈಗ ಆತಂಕದ ಸ್ಥಿತಿ ನಿರ್ಮಾಣವಾಗಿದೆ. ಜನರಿಗೆ ಒಂದು ಕಡೆ ಗೊತ್ತಿದೆ ಭಾರತ ಯಾವ ರೀತಿಯಾಗಿ ಉಗ್ರರ ನೆಲೆಗಳ ಮೇಲೆ ಅಟ್ಯಾಕ್ ಮಾಡಿದೆ ಅಂತ, ಆ ಒಂದು ಭಯ ಇದೆ. ಮತ್ತೊಂದು ಕಡೆ ಬಲೂಚ್ನಿಂದ ಕೂಡ ಈ ರೀತಿ ದಾಳಿಗಳು ನಡೀತಾ ಇದೆ, ಆ ಭಯವೂ ಕೂಡ ಇದೆ. ಮತ್ತೊಂದು ಕಡೆ ಈ ರೀತಿಯಾಗಿ ವಿಮಾನ ನಿಲ್ದಾಣದ ಬಳಿ ಆಗಿರುವಂಥ ಅಟ್ಯಾಕ್ ಏನಿದೆ, ಯಾರು ಅಟ್ಯಾಕ್ ಮಾಡಿದ್ದು ಏನು ಅದ್ರ ಬಗ್ಗೆ ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ. ಈಗ ಸೈನಿಕರ ವಾಹನದ ಮೇಲೆ ಅಟ್ಯಾಕ್ ಮಾಡಿದ್ದಂತೂ ಬಲೂಚ್ ಆರ್ಮಿ ಅನ್ನೋದು ಗೊತ್ತಾಗಿದೆ, ತಾವೇ ಹೊಣೆ ಹೊತ್ಕೊಂಡಿದ್ದಾರೆ. ಬಟ್ ಇಲ್ಲಾಗಿರುವಂಥ ಅಟ್ಯಾಕ್ ಏನಿದೆ ಅದು ಸಾಕಷ್ಟು ಆತಂಕಕ್ಕೆ ಕಾರಣವಾಗ್ತಾ ಇದೆ. ಲಾಹೋರ್ನಲ್ಲಿ ಆಗಿರುವಂಥ ಅಟ್ಯಾಕ್ ಇದು ವಿಮಾನ ನಿಲ್ದಾಣದಲ್ಲೇ ಒಟ್ಟು 3 ಸ್ಥಳಗಳನ್ನು ಟಾರ್ಗೆಟ್ ಮಾಡಿ ಸ್ಫೋಟ ಮಾಡಲಾಗಿದೆ. ಹಾಗಾಗಿ ಪಾಕಿಸ್ತಾನದಲ್ಲಿ ಈಗ ಕ್ಷಣ ಕ್ಷಣಕ್ಕೂ ಆತಂಕ ಹೆಚ್ಚಾಗ್ತಾ ಇದೆ. ಇಲ್ಲಿರುವಂಥ ಅಮಾಯಕ ಜನರಿಗೆ ಭಯ, ಆತಂಕ ಹೆಚ್ಚಾಗ್ತಾ ಇದೆ. इंडिया ने अटैक किया हमारे घर के बिल्कुल पास वाल्टन एयरपोर्ट पर। फिर अल्लाह अकबर। तो जी इंडिया ने अटैक किया हमारे घर के बिल्कुल पास वाल्टन एयरपोर्ट पर। फिर अल्लाह अकबर। तो जी इंडिया ने अटैक किया हमारे घर के बिल्कुल पास वाल्टन एयरपोर्ट पर। फिर अल्लाह अकबर। तो जी इंडिया ने अटैक किया हमारे घर के बिल्कुल पास। ಎಸ್ ನೋಡಿ, ಪಾಕಿಸ್ತಾನದಲ್ಲಿ ಈಗ ಒಂದು ಸೈರನ್ ಮೊಳಗಿದ್ರೂ ಕೂಡ ಭಯ, ಆತಂಕದ ಪರಿಸ್ಥಿತಿ. ಕಾರಣ ಎಲ್ಲೆಲ್ಲಿ ಸ್ಫೋಟಗಳಾಗ್ತಾ ಇದೆ, ಎಲ್ಲಿ ಯಾರು ಬಂದು ಅಟ್ಯಾಕ್ ಮಾಡ್ತಿದ್ದಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಒಂದು ಕಡೆ IED ಸ್ಫೋಟ ಮಾಡ್ತಾರೆ, ಮತ್ತೊಂದು ಕಡೆ ಬಾಂಬ್ ಸ್ಫೋಟ ಮಾಡ್ತಾರೆ, ಎಲ್ಲೋ ಬಂದು ಕ್ಷಿಪಣಿ ಬೀಳುತ್ತೆ. ಹೀಗಾಗಿ ಜನರಿಗೆ ಆತಂಕದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯಕ್ಕೆ ಲಾಹೋರ್ನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿರುವಂಥ ಆತಂಕದ ದೃಶ್ಯಗಳನ್ನು ನೀವು ಗಮನಿಸಬಹುದು. ಮಿಲಿಟರಿ ವಿಮಾನ ನಿಲ್ದಾಣದ ಬಳಿಯೇ 3 ಸ್ಫೋಟಗಳಾಗಿದೆ. ಈಗ ಸ್ಫೋಟ ಆಗ್ತಿದ್ದಂತೆ ಜನರಲ್ಲಿಂದ ಎದ್ನೋ ಬಿದ್ನೋ ಅಂತ ಓಡ್ ಹೋಗಿದ್ದಾರೆ.